ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡ್ರಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ಇವತ್ತು ನಾನು ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಸಿವಿಂಗಿಗೆ ಸಂಬಂಧಪಟ್ಟಂತ ಅಂದ್ರೆ ಸ್ಟಿಚಿಂಗಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಹಾಕತ್ತೇನೆ ರೀ. ಅದ್ರೊಳಗೆ ನಾನು ಬಂದುಬಿಟ್ರಿ ನಿಮ್ಗೆ ಹೋದ್ಸಲ ಎಲ್ಲ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೇನೆ ರೀ. 7ರಿಂದ 8 ಬ್ಲೌಸ್ ಒಂದಿದ್ದಾಗ ಹೆಂಗೆ ಹೊಲಿಯೋದು ಅಂತೇಳಿ ಅದಕ್ಕೆ ಭಾಳ ಚಂದ ರೆಸ್ಪಾನ್ಸ್ ಬಂದೈತ್ರಿ. ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ಆ ವಿಡಿಯೋನು ನೋಡ್ಕೊಂಡು ಬಂದುಬಿಡ್ರಿ. ಈಗ ಬಂದುಬಿಟ್ಟು ನಾ ಏನು ಹಾಕತ್ತೇನೆ ಫ್ರಂಟ್ ಪಾರ್ಟ್, ಓನ್ಲಿ ಫ್ರಂಟ್ ಪಾರ್ಟ್ಗೆ ಬಿಗಿನರ್ಸು ಟಕ್ಸ್ ಪಾಯಿಂಟ್ ಹಾಕ್ಕೊಂಡು ಹೆಂಗೆ ನಾವು ಮಾರ್ಕ್ ಮಾಡಿಕೊಂಡು ಟಕ್ಸ್ ಹಿಡ್ಕೋಬೇಕು ಅನ್ನೋದು ಭಾಳ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಭಾಳ ಅಂದ್ರೆ ಭಾಳ ಅವ್ರಿಗೆ ಅಡೆತಡೆ ಆಗ್ತಿರ್ತೈತಿ. ಹೆಂಗೆ ಟಕ್ಸ್ ಪಾಯಿಂಟ್ ನಾವು ಹಾಕ್ಕೋಬೇಕು ಅನ್ನೋದು ಅವ್ರಿಗೆ ಭಾಳ ಕನ್ಫ್ಯೂಸ್ ಆಗ್ತಿರ್ತೈತಿ. ಅದನ್ನು ನಾನು ನಿಮ್ಗೆ ಹೇಳ್ಕೊಡತ್ತೇನೆ ರೀ. ಲಕ್ಷ್ಯ ಕೊಟ್ಟು ನೋಡಿರಿ. ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಇದೇ ಮೆಥಡ್ ಯೂಸ್ ಮಾಡ್ತೀನಿ ರೀ. ಅಳತಿ ಬ್ಲೌಸ್ ಕೊಟ್ಬಿಟ್ರಂದ್ರೂ ಚಿಂತೆನೇ ಇಲ್ಲರಿ. ಆ ಅಳತಿ ಒಳಗೆ ಹೆಂಗೆ ಟಕ್ಸ್ ಪಾಯಿಂಟ್ ಇರ್ತದೆ ಹಂಗೆ ಹಾಕ್ತೇವೆ ರೀ. ಬಟ್ ನಾವು ಅಳತಿ ಏನು ಹಿಡ್ಕೊಂಡಿರ್ತೇವಲ್ಲ ರೀ, ಅವಾಗ ಬಿಗಿನರ್ಸ್ ಅಳತಿ ಹಿಡ್ಕೊಂಡು ಏನು ಬ್ಲೌಸ್ ಹೊಲಿತಿರ್ತಾರಲ್ರಿ, ಅವರಿಗೆ ಇದು ಯೂಸ್ಫುಲ್ ಆಗಲಿ ಅಂಥೇಳಿ ಈ ವಿಡಿಯೋ ಹಾಕತ್ತೀನಿ ನೋಡ್ರಿ. ಇವಾಗ ನಾನು ಬಂದುಬಿಟ್ಟು ಫಸ್ಟ್ 3 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರಿ. ಅದಾದಮೇಲೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮಧ್ಯೆ ಈ ಥರ ಮಾರ್ಕ್ ಹಾಕ್ಕೊತ ಹೊಂಟೇನೆ ನೋಡ್ರಿ. ಇದು ಬಂದುಬಿಟ್ಟು ಮೇನ್ 1ನೇ ಟಕ್ಸ್ ನೋಡ್ರಿ. ಇದು 1ನೇ ಟಕ್ಸು. ಇದಾದಮೇಲೆ ನಾವು 2 ಇಂಚಿಗೆ ಮಾರ್ಕ್ ಹಾಕ್ಬೇಕಾಕೈತ್ರಿ. ಇಲ್ಲೇ ಕ್ರಾಸ್ ಮೇಲೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಈ ಉಕ್ಸ್ಪಟ್ಟು ಏನು ಕಜಾಪಟ್ಟಿ ಹಾಕ್ತಿರ್ತೇವಲ್ರಿ, ಅಲ್ಲಿ ಮಿಡಲ್ ಕರೆಕ್ಟ್ ಅರ್ಧಕ್ಕೆ ಒಂದು ಮಾರ್ಕ್ ಹಾಕ್ಕೋಬೇಕ್ರಿ. ಕರೆಕ್ಟ್ ಅರ್ಧಕ್ಕೆ ಹಾಕ್ಬೇಕ್ರಿ. ಅದು 5.5 ಐತ್ರಿ, 5.5 ಅರ್ಧ ಹಾಕ್ಕೊಂಡೆ ನೋಡ್ರಿ. ಅದಕ್ಕೆ ಮತ್ತು ಈ ಪಾಯಿಂಟಿಗೆ ಅಟ್ಯಾಚ್ ಮಾಡ್ಬೇಕು. ಇದು ಬಂದುಬಿಟ್ಟು 2ನೇ ಟಕ್ಸ್ ಆಗ್ತೈತ್ರಿ. ಅದಾದಮೇಲೆ ಮತ್ತು ನಾವು 2 ಇಂಚಿಗೆ ಮಾರ್ಕ್ ಹಾಕ್ಕೋಬೇಕ್ರಿ ಈ ಥರ. ಆಮೇಲೆ ಇಲ್ಲಿ ಕೆಳಗಡೆ ಏನು ಫಿಟ್ಟಿಂಗ್ ಇಡ್ತೇವಲ್ರಿ, ಆ ಭಾಗದಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕ್ರಿ. ಈ ಮಾರ್ಕು ಮತ್ತು ಈ ಮಾರ್ಕು ಎರಡೂ ಸೇರಿಸಿ ಒಂದು ಮಾರ್ಕ್ ಹಾಕ್ಕೋಬೇಕು ನೋಡ್ರಿ. ಇದು ಬಂದುಬಿಟ್ಟು 3ನೇ ಟಕ್ಸ್ ಪಾಯಿಂಟ್ ಆಕೈತ್ರಿ. 1ನೇ ಟಕ್ಸು, 2ನೇ ಟಕ್ಸು, 3ನೇ ಟಕ್ಸ್ ಆದಮೇಲೆ ಈ 3ನೇ ಟಕ್ಸಿಂತ್ರ ಏನು ಮಾಡ್ಬೇಕ್ರಿ, 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕ್ರಿ. 2ನೇ ಟಕ್ಸಿಂತ್ರ ಹಾಕ್ಬಾರ್ದು. ಇದೇನು ಉದ್ದನ್ 3ನೇ ಟಕ್ಸ್ ಹಾಕವಲ್ರಿ, ಅಲ್ಲಿಂತ್ರ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಏನು ಆರ್ಮೋಲು ನಾವು ಮಾರ್ಕ್ ಹಾಕಿರ್ತೇವಲ್ರಿ, ಆರ್ಮೋಲಿ ಶೇಪಿಂದು ಅಲ್ಲಿಗೆ ನಾವು ಇದನ್ನು ಜಾಯಿಂಟ್ ಮಾಡಬೇಕ್ರಿ. ಇಲ್ಲಿಂತ್ರ ಇಲ್ಲಿ 2 ಇಂಚು, ಇಲ್ಲಿಂತ್ರ ಇಲ್ಲಿ 2 ಇಂಚು, ಇಲ್ಲಿಂತ್ರ ಇಲ್ಲಿ 2 ಇಂಚು ಮಾಡಿ ಈ ಥರ ಎಲ್ಲ ಟಕ್ಸ್ನ ನಾವು ಜಾಯಿಂಟ್ ಮಾಡ್ಕೋಬೇಕು. ಇದೇ ಥರನ ಇನ್ನೊಂದು ಪಾರ್ಟ್ ಇರ್ತೈತಲ್ಲಿ, ಇದನ್ನು ಅದ್ರ ಮೇಲೆ ಇಟ್ಕೊಂಡ್ಬಿಟ್ಟು ನಾವು ಅದೇ ಥರ ಸೇಮ್ ಟಕ್ಸ್ ಮಾರ್ಕ್ ಮೂಡೋ ಹಾಗೆ ನಾವು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಬೇಕ್ರಿ. ಅಂದರೆ ಏನಾಗ್ತೈತ್ರಿ, ಒಂದು ಕಡೆ ನಾವು ಏನು ಮಾರ್ಕ್ ಮಾಡಿರ್ತೇವಲ್ಲ ಅದು ಇನ್ನೊಂದು ಪಾರ್ಟಿಗೂ ಮೂಡ್ಕೋತೈತ್ರಿ, ಇನ್ನೊಂದು ಫ್ರಂಟ್ ಪಾರ್ಟಿಗೂ. ಈಗ ಬಂದುಬಿಟ್ರಿ ನಾ ಇದನ್ನು ಹೆಂಗೆ ನಾವು ಟಕ್ಸ್ ಹಿಡ್ಕೋಬೇಕಂತೇಳಿ ಸ್ಟಿಚಿಂಗ್ ಮಾಡಿನೂ ತೋರಿಸ್ತೇನೆ ರೀ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಇದು ಬಂದುಬಿಟ್ಟು ಬಿಗಿನರ್ಸಿಗೆ ಯೂಸ್ ಆಗಲಿ ಅಂತ ಈ ಥರ ಮಾಡಿ ತೋರಿಸತ್ತೇನೆ ರೀ. ನಾನು ಬಂದುಬಿಟ್ಟು ಹಾಗೆ ನಾರ್ಮಲಾಗಿ ನಮ್ಗೆ ಹೊಲದೆಲ್ಲ ಪ್ರಾಕ್ಟೀಸ್ ಇರ್ತೈತೆ ರೀ, ಹಾಗೆ ಟಕ್ಸ್ ಹಿಡಿತೇವೆ ರೀ. ಬಿಗಿನರ್ಸ್ ಏನು ನೀವು ಫಸ್ಟ್ ಟೈಮ್ ಮಾಡ್ತಿರ್ತಲ್ಲ, ಎರಡೂ ಕಡೆ ಫ್ರಂಟ್ ಸೈಡ್ ಕರೆಕ್ಟಾಗಿ ಒಂದೇ ಸಮ ನಮ್ಗೆ ಟಕ್ಸ್ ಪಾಯಿಂಟ್ ಬರಬೇಕು ಅನ್ನೋರು ಈ ಥರ ಮಾಡ್ಕೋಬೇಕು ನೋಡಿರಿ. ಫಸ್ಟ್ ಕಲಿಯುವಾಗ ಇದೇ ಥರ ಮಾಡ್ಕೋಬೇಕ್ರಿ. ಈಗ ನಾನು ನಿಮಗೆ ಇದು ಸ್ಟಿಚ್ ಮಾಡಿ ತೋರಿಸ್ತೇನೆ ರೀ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ. ಇನ್ನು ಮುಂದೆ ಹೀಗೆ ಇದೇ ಥರನ ಸ್ಟಿಚಿಂಗ್ದು, ಮಷಿನ್ ವರ್ಕಿಂದು, ಆರಿ ವರ್ಕಿನ ವೀಡಿಯೋಸ್ಗಳನ್ನ ಹಾಕ್ಕೊಂತ ಹೊಂಟೇರಿ. ನನ್ನ ವಿಡಿಯೋ ಬಂದ್ರೆ ಏನಾದರೂ ಒಂದು ಯೂಸ್ಫುಲ್ ವಿಡಿಯೋನ ಇರ್ತೈತೆ ರೀ. ಅದಕ್ಕೋಸ್ಕರ ರೀ ನೋಡಿರಿ, ಈ ಥರ ನಾನು ಫಸ್ಟ್ ಟಕ್ಸ್ ಐತಲ್ರಿ ಅದನ್ನು 2 ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಕವರ್ ಮಾಡ್ಕೋಬೇಕ್ರಿ. ಈ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಏನಾಗ್ತೈತ್ರಿ, ಬಿಗಿನರ್ಸಿಗೆ ಯೂಸ್ಫುಲ್ ಆಗ್ತೈತ್ರಿ. ಎರಡೂ ಕಡೆ ಒಂದೇ ಸಮ ಟಕ್ಸ್ ಬರ್ತಾವ್ರಿ. ಅದೊಂದು ಉದ್ದ ಇದೊಂದು ಗಿಡ್ಡ ಟಕ್ಸು ಏರುಪೇರು ಆಗೋದು ಈ ಥರ ಆಗೋದಿಲ್ರಿ. ಇವಾಗ ನಾ 2ನೇ ಟಕ್ಸ್ ಇಟ್ಕೊಳತ್ತೇನೆ ರೀ. ಉಕ್ಸ್ಪಟ್ಟು ಕಾಜಾಪಟ್ಟಿ ಹಚ್ತೇವಲ್ರಿ, ಆ ಸೈಡ್ ಏನು ಟಕ್ಸ್ ಇರ್ತೈತಲ್ರಿ ಅದು ಸ್ವಲ್ಪ ಹಿಡಿಬೇಕ್ರಿ. ಇದೇನು 1ನೇ ಟಕ್ಸ್ ಏನು ಇರ್ತೈತಲ್ರಿ ಅದೇ ಬಂದುಬಿಟ್ಟು 1 ಇಂಚ್ ಹಿಡಿಯೋದಿರ್ತೈತೆ ನೋಡ್ರಿ. ಮೇನ್ ಟಕ್ಸ್ ರೀ ಅದು. ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹಚ್ಚೋಲ್ಲಿ ಸ್ವಲ್ಪ ರೀ, ಕಾಲು ಇಂಚ್ ಹಿಡಿದ್ರೆ ಸಾಕ್ರಿ. ಈ ಥರ ಕಾಲು ಇಂಚಷ್ಟು ಹೊಲಿಗೆ ಹಾಕ್ಬೇಕ್ರಿ. ಈ ಥರ ನಾವು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತ್ರಿ, ಎರಡೂ ಫ್ರಂಟ್ ಸೈಡ್ ಒಂದೇ ಸಮ ಟಕ್ಸ್ ನಮಗೆ ಬರ್ತೈತ್ರಿ. ಅದೇ ನೋಡ್ರಿ ಮೇನ್. ಒಂದು ಸೈಡು ಟಕ್ಸ್ ಒಂದು ಕಡೆ ಉದ್ದು ಬರೋದು, ಒಂದು ಸೈಡು ಒಂದು ಕಡೆ ಟಕ್ಸು ಗಿಡ್ ಬರೋದು, ಈ ಥರ ಆಗ್ಬಿಡ್ತಂದ್ರೆ ಬ್ಲೌಸ್ ಫಿನಿಶಿಂಗಾಗಿ ಕೆಟ್ಬಿಡ್ತೈತೆ ನೋಡ್ರಿ. ಬ್ಲೌಸು ಫಿನಿಶಿಂಗ್ ಆಗಿ ಫ್ರಂಟ್ ಪಾರ್ಟು ಚೆನ್ನಾಗಿ ಬರಬೇಕಂದ್ರೆ ಈ ಥರ ಬಿಗಿನರ್ಸು ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೇ ಅದು ಕರೆಕ್ಟ್ ಬರ್ತೈತೆ ನೋಡ್ರಿ. ಫಸ್ಟ್ ಕಲಿಯುವಾಗ ಇದೇ ಥರ ಮಾಡ್ಬೇಕ್ರಿ. ನಾನು ಇದೇ ಥರ ಮಾಡಿದ್ದೆ. ಇವಾಗೆಲ್ಲ ಮಾಡಿ ಪ್ರಾಕ್ಟೀಸ್ ಐತಿ. ಭಾಳ ಹೊಲಿಗೆ ಬರ್ತಾವೆ, ಭಾಳ ಹೊಳೆಯೋ ಬರ್ತಾವೆ ಅಂದ್ಕೂಳೆ ನಮಗೆ ಮಾಡಿ ರೂಢ ಇರ್ತೈತಿ. ನಾವು ಹಾಗೆ ಮಾಡ್ಕೊಂಡ್ಬಿಡ್ತೇವೆ ರೀ. ಫಸ್ಟ್ ನೀವು ಬಿಗಿನರ್ಸ್ ವರ್ಕ್ ಮಾಡೋರು, ಫಸ್ಟ್ ನೀವು ಸ್ಟಿಚಿಂಗ್ ಮಾಡೋರು ಈ ಥರ ಮಾಡ್ಕೊಂಡ್ರೆ ಯೂಸ್ಫುಲ್ ಆಗ್ತೈತೆ ನೋಡಿರಿ. ಅದನ್ನು ನಾನು ನಿಮ್ಗೆ ಹೇಳ್ಕೊಡತ್ತೇನೆ ರೀ. ನೋಡಿರಿ, ಇವಾಗ 3ನೇ ಟಕ್ಸ್ನ ಹಿಡಿಯತ್ತೇವೆ ರೀ. 3ನೇ ಟಕ್ಸ್ ಅಂದರೆ ಈ ಕಡೆ ಫಿಟ್ಟಿಂಗ್ ಸೈಡ್ ಹಿಡಿತಿರ್ತೇವಲ್ರಿ, ಉದ್ದನ್ ಟಕ್ಸ್ ಏನು ಬಂದಿರ್ತೈತಲ್ಲ ಅದನ್ನು ಹಿಡಿಯೋದ್ರಿ. ಎಲ್ಲ ಟಕ್ಸಿಗಳಿಗೂ ನಾವು 2 ಹೊಲಿಗೆನ ಹಾಕ್ಬೇಕ್ರಿ.
ಆಮೇಲೆ ಈ ಥರ ಫಾಸ್ಟಾಗಿ ಸ್ಟಿಚಿಂಗ್ ಮಾಡೋದು ಏನಂತ ಹೆಂಗೆ ಅಂತೇಳಿ ನಾ ಸ್ಟಿಚಿಂಗ್ ವಿಡಿಯೋದಾಗ ಹಾಕೇನಿ ರೀ. ಒಂದು ಟಕ್ಸ್ ಹಿಡಿಯೋತ್ಲೇ ಕಟ್ ಮಾಡ್ಕೋಬಾರ್ದು ರೀ, ಇನ್ನೊಂದು ನಾವು ಟಕ್ಸ್ ಪಾಯಿಂಟ್ ಹಿಡ್ಕೊಂಡು ಆಮೇಲೆ ಈ ಪಾರ್ಟ್ನ ಕಟ್ ಮಾಡ್ಕೋಬೇಕು ರೀ. ಈ ಥರ ಮಾಡೋದ್ರಿಂದ ಹಗಲೆಲ್ಲ ಕಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ ರೀ. ನಿಮ್ಗೆ ಇದು ಹೊಲಿಯೋ ಟಿಪ್ಸ್ ನೋಡಿರಿ. ಇದು ಏನಾದರೂ ಟಿಪ್ಸು ಟ್ರಿಕ್ಸು ಬೇಕಾತಂದ್ರೆ ನನ್ನ ವಿಡಿಯೋದಾಗ ಐತ್ರಿ, ಸ್ಟಿಚಿಂಗ್ ವಿಡಿಯೋದಾಗ ನೋಡ್ಕೊಂಬಂದುಬಿಡ್ರಿ. ದಿನಕ್ಕೆ 7ರಿಂದ 8 ಬ್ಲೌಸ್ನ ನಾವು ಒಂದೇ ದಿನದಾಗ ಹೆಂಗೆ ಹೊಲಿಯೋದು ಅಂತ ಹೇಳಿ ತೋರಿಸ್ತೇನಲ್ರಿ, ಅದರೊಳಗೆಲ್ಲ ಐತ್ರಿ. ಪೂರ್ತಿ ಬ್ಲೌಸು ಇದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಹೊಲಿಯೋದು ಹೆಂಗೆ ಅಂತೇಳಿ ಅದ್ರೊಳಗೆ ತೋರಿಸೇನಿ ರೀ. ಇದು ಬಂದ್ಬಿಟ್ಟು ನಾ ಫ್ರಂಟ್ ಪಾರ್ಟು ನಿಮಗೆ ಕ್ಲೋಸಪ್ ಆಗಿ ತೋರ್ಸೋಕೆ ಈ ವಿಡಿಯೋ ಮಾಡೇನಿ ರೀ. ಫ್ರಂಟ್ ಪಾರ್ಟಿಂದು ಟಕ್ಸ್ ಪಾಯಿಂಟ್ ಇದು ಬಿಗಿನರ್ಸು ಹೆಂಗೆಲ್ಲ ನಾವು ಪರ್ಫೆಕ್ಟಾಗಿ ಹೊಲಿಬೋದು ಅಂಥೇಳಿ ನಿಮಗೊಂದು ಐಡಿಯಾ ಕೊಟ್ಟೇನಿ ರೀ. ಈ ಥರ ನೋಡಿರಿ, ಫ್ರಂಟ್ ಪಾರ್ಟಿಂದು ಟಕ್ಸ್ ಪಾಯಿಂಟ್ ಏನೈತಲ್ರಿ, ಎರಡೂ ಕಡೆ ಒಂದೇ ಸಮ ಬಂದು ನೋಡಿರಿ. ಈ ಥರ ಮಾರ್ಕ್ ಮಾಡ್ಕೊಂಬಿಟ್ಟು ಟಕ್ಸ್ ಹಿಡ್ಕೊಂಡಿರೋದ್ರಿಂದ ಈಗೇನಿಲ್ಲರಿ, ಕೆಳಗಡೆ ಏನೈತಲ್ರಿ ನಾವು ಕ್ರಾಸ್ ಪಟ್ಟಿ ಹಚ್ಬಿಟ್ರೆ ಮುಗಿದು ಹೋತ್ರಿ. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಬಾಯ್ ಫ್ರೆಂಡ್ಸ್.